श्रीराम समर्थ. शुकासारिखे पूर्ण वैराग्य जाचे, वशिष्ठापरी ज्ञान योगेश्वराचे. कवी वाल्मिका सारिखा मान्य ऐसा, नमस्कार माझा सद्गुरू श्री रामदासा. विदेहापरी चालवोनी प्रपंच, मुमुक्षु जनालागी अध्यात्म चर्चा. करोनी बहुलोक जे मेळवीती, नमस्कार त्या ब्रह्मचैतन्य मूर्ती. सद्गुरुनाथ महाराज की जय. जय जय रघुवीर समर्थ. ಶ್ರೀರಾಮ ಸಮರ್ಥ. ಶ್ಲೋಕ 171. असे सार साचार ते चोरलेसे, ही लोचनी पाहता दृश्य भासे. निराभास निर्गुण ते आकळेना, अहंता गुणे कल्पिता ही कळेना. ಭಾವಾರ್ಥ: ಸತ್ಯ ಹಾಗೂ ಸರ್ವ ವಸ್ತುಗಳ ತತ್ವವಾದ ಪರಮಾತ್ಮ ಸ್ವರೂಪವು ಗುಪ್ತವಾಗಿರುತ್ತದೆ. ನಾನು ನನ್ನ ಚರ್ಮಚಕ್ಷುವಿನಿಂದ ನೋಡುವುದು ಮೂಲ ಸ್ವರೂಪವಾಗಿರದೆ ಅದು ಅದರ ಆಭಾಸವಾಗಿರುತ್ತದೆ. ದೇಹಾಹಂಕಾರದ ಮರ್ಯಾದೆಯಲ್ಲಿದ್ದು ನಾವು ಎಷ್ಟು ಕಲ್ಪನೆ ಮಾಡಿದರೂ ಆಭಾಸ ಶೂನ್ಯ ಹಾಗೂ ಪರಮಾತ್ಮ ಸ್ವರೂಪದ ಆಕಲನವಾಗುವುದು ಶಕ್ಯವಾಗುವುದಿಲ್ಲ. ವಿವರಣೆ: ಮನುಷ್ಯನ ಜ್ಞಾನ ಪ್ರಕ್ರಿಯೆಯ ನಿಯಮ ಹೇಗಿರುತ್ತದೆಂದರೆ, ಇಂದ್ರಿಯಗಳಿಗೆ ಕೇವಲ ವಿಶೇಷ ವಸ್ತುಗಳೇ ಗೋಚರವಾಗುತ್ತವೆ. ಆ ವಿಶೇಷಗಳನ್ನು ವ್ಯಾಪಿಸಿರುವ ಸಾಮಾನ್ಯವು ಆ ವಸ್ತುಗಳಲ್ಲಿ ಗುಪ್ತವಾಗಿರುತ್ತದೆ. ತತ್ವದ ದೃಷ್ಟಿಯಿಂದ ಸಾಮಾನ್ಯವು ಸತ್ಯವಾಗಿದ್ದು, ವಿಶೇಷವು ಆ ಸಾಮಾನ್ಯದ ಆವಿಷ್ಕಾರವಾಗಿರುತ್ತದೆ. ಅದು ಸಂಪೂರ್ಣವಾಗಿ ಸತ್ಯವಾಗಿರದೇ ಇರುವುದರಿಂದ ಅದನ್ನು ಸಾಮಾನ್ಯದ ಆಭಾಸವೇ ಎಂದು ಹೇಳಲು ಅಭ್ಯಂತರವಿಲ್ಲ. ಆದ್ದರಿಂದ ಇಂದ್ರಿಯಗಳಿಗೆ ಗೋಚರವಾಗಿರುವ ಜಗತ್ತು ಆಭಾಸವಾಗಿರುತ್ತದೆ. 2. ಇಂದ್ರಿಯಗಳ ಮೂಲಕ ಮನುಷ್ಯನು ಜಗತ್ತನ್ನು ನೋಡುತ್ತಿರುವಾಗ ಅವನು ದೇಹಾಹಂಕಾರ ಕೇಂದ್ರಿತನಾಗಿರುತ್ತಾನೆ. ಅವನು ನೋಡುವ ಮರ್ಯಾದೆಗಳು ದೊಡ್ಡವು ಆಗಿರುತ್ತವೆ. ಪರಮಾತ್ಮ ವಸ್ತು ಕೇವಲ ಸಾಮಾನ್ಯವಾಗಿರದೆ ಸಾಮಾನ್ಯಗಳ ಸಾಮಾನ್ಯವಾಗಿರುತ್ತದೆ. ಅದರಲ್ಲಿ ಅಜ್ಞಾನವಿರುವುದಿಲ್ಲ. ಆದ್ದರಿಂದ ಯಾವುದೇ ಆಭಾಸವಿರುವುದಿಲ್ಲ. ಅದಕ್ಕೆ ನಿರ್ಮಾಣವಾಗುವುದರ ಸಂಪರ್ಕವಿರುವುದಿಲ್ಲ. ಆದ್ದರಿಂದ ಅದಕ್ಕೆ ತ್ರಿಗುಣಗಳ ಸ್ಪರ್ಶವಿರುವುದಿಲ್ಲ. ಅದು ಅತ್ಯಂತ ಸೂಕ್ಷ್ಮ, ಅತೀಂದ್ರಿಯ, ಕಲ್ಪನಾತೀತವಾಗಿರುತ್ತದೆ. ಇಂಥ ವಸ್ತುವನ್ನು ನೋಡುವುದಕ್ಕಾಗಿ ಜ್ಞಾನಚಕ್ಷು ಬೇಕಾಗುತ್ತದೆ. ಪ್ರತಿಯೊಬ್ಬರಲ್ಲಿ ಜ್ಞಾನಚಕ್ಷು ಇರುತ್ತವೆ, ಆದರೆ ಅವು ಮುಚ್ಚಿರುವುದರಿಂದ ಅವುಗಳನ್ನು ತೆರೆಯುವ ಅಭ್ಯಾಸ ಮಾಡಬೇಕಾಗುತ್ತದೆ. ಶ್ರೀರಾಮ ಸಮರ್ಥ. ಶ್ಲೋಕ 172. ಸ್ಫುರೇ ವಿಷಯೇ ಕಲ್ಪನಾತೆ ಅವಿದ್ಯಾ, ಸ್ಫುರೇ ಬ್ರಹ್ಮರೇ ಜಾಣ ಮಾಯಾ ಸುವಿದ್ಯಾ. ಮುಳಿ ಕಲ್ಪನಾದೋ ರೂಪೇ ತೇಚಿ ಜಾಲಿ, ವಿವೇಕೆ ತರಿ ಸ್ವಸ್ವರೂಪಿ ಮಿಳಾಲಿ. ದೃಶ್ಯ ವಿಶ್ವವನ್ನು ಅನುಲಕ್ಷಿಸಿ ಸ್ಫುರಿಸುವ ಕಲ್ಪನೆಯು ಅಜ್ಞಾನದ ಲಕ್ಷಣವಾಗಿದ್ದರೆ, ಅದೃಶ್ಯವಾದ ಆತ್ಮವಸ್ತುವನ್ನು ಅನುಲಕ್ಷಿಸಿ ಸ್ಫುರಿಸುವ ಕಲ್ಪನೆಯು ಜ್ಞಾನದ ಲಕ್ಷಣವೆಂದು ತಿಳಿಯಬೇಕು. ಮೂಲ ಪರಮಾತ್ಮ ಸ್ವರೂಪದಲ್ಲಿ 2 ಭಾವಗಳಿಂದ ಕಲ್ಪನೆಯು ಸ್ಫುರಣ ಹೊಂದುತ್ತದೆ. ಆದರೆ ವಿವೇಕದಿಂದ ಆತ್ಮಸ್ವರೂಪದಲ್ಲಿ ಅದರ ಲಯವಾಗುತ್ತದೆ. ವಿವರಣೆ: ಮೂಲ ಸದ್ವಸ್ತು ಸರ್ವಾರ್ಥದಿಂದ ಇರುವುದರಿಂದ ಅದು ಸತ್ತಾರೂಪವಾಗಿರುತ್ತದೆ. ಅದೇ ರೀತಿ ಅದು ಜ್ಞಾನರೂಪ ಹಾಗೂ ಅನಂತವಾಗಿರುತ್ತದೆ. ಸದ್ವಸ್ತುವಿನ ಹೊರತು ಬೇರೆ ಏನೂ ಇಲ್ಲವೆಂದು ಅನ್ನುವುದರಿಂದ ಈ ವಿಶ್ವವೂ ಕೂಡ ತದ್ರೂಪವೇ ಆಗಿರುತ್ತದೆಂದು ಒಪ್ಪಬೇಕಾಗುತ್ತದೆ. ಆದರೆ ಜಗತ್ತಿನ ಪ್ರತ್ಯಕ್ಷ ಅನುಭವ ನೋಡಿದರೆ ಜಗತ್ತು ಅಸತ್ ಅಂದರೆ ಅಶಾಶ್ವತ, ಅಜ್ಞಾನಮಯ
ಹಾಗೂ ಅಂತವಂತ ಅಥವಾ ಪರಿಚ್ಛಿನ್ನವಾಗಿರುತ್ತದೆ ಎಂದು ಕಂಡುಬರುತ್ತದೆ. ಈ ವಿಶ್ವವು ಆ ಸದ್ವಸ್ತುವಿನ ಅತರ್ಕ್ಯ ಕಲ್ಪನೆಯಾಗಿರಬೇಕು. 2. ವಿಶ್ವ ನಿರ್ಮಾಣಗೊಳಿಸುವ ಈಶ ಕಲ್ಪನೆಗೆ 2 ಭಾವಗಳಿರುತ್ತವೆ. ದೃಶ್ಯವು ಸತ್ಯವೆನಿಸಿ ಕಲ್ಪನೆಯು ಅದರ ಬೆನ್ನು ಹತ್ತಿದಾಗ ಅದು ಅವಿದ್ಯೆಯ ಸತ್ತೆಯಲ್ಲಿ ವರ್ತಿಸುತ್ತದೆ. ಅದೇ ರೀತಿಯಾಗಿ ಸ್ವಸ್ವರೂಪವು ಸತ್ಯವೆನಿಸಿ ಅದು ದೃಶ್ಯದಿಂದ ಹಿಂದೆ ತಿರುಗಿದಾಗ ಅದು ಅವಿದ್ಯೆಯ ಸತ್ತೆಯಲ್ಲಿ ವರ್ತಿಸುತ್ತದೆ. 3. ಮೂಲದಲ್ಲಿ ಕಲ್ಪನೆಯೊಂದೇ ಸತ್ಯವಾಗಿರುತ್ತದೆ. ಆದರೆ ಮನುಷ್ಯ ಜೀವನದಲ್ಲಿ 2 ಮುಖದಿಂದ ಅನುಭವಕ್ಕೆ ಬರುತ್ತದೆ. ಕೊನೆಗೆ ವಿವೇಕದಿಂದ ಸ್ವಸ್ವರೂಪದಲ್ಲಿ ಲೀನವಾಗಿ ಹೋಗುತ್ತದೆ. ಶ್ರೀರಾಮ ಸಮರ್ಥ. ಶ್ಲೋಕ 173. ಸ್ವರೂಪಿ ಉದೇಲ ಅಹಂಕಾರ ರಾಹೋ, ತಿಣೆ ಸರ್ವ ಆಚ್ಛಾದಿಲೆ ವ್ಯೋಮ ಪಾಹೋ, ದಿಶಾ ಪಾಹತಾತೆ ನಿಶಾ ವಾಢತಾಹೆ, ವಿವೇಕೆ ವಿಚಾರೆ ವಿವಂಚೂನಿ ಪಾಹೆ. ಭಾವಾರ್ಥ: ಅಹಂಕಾರ ರೂಪಿ ರಾಹು ಮೂಲ ಪರಮಾತ್ಮ ಸ್ವರೂಪದಲ್ಲಿ ಉದಯವಾಗಿರುತ್ತಾನೆ. ಆಕಾಶದಂತಿರುವ ಮೂಲ ಸ್ವರೂಪವು ಅವನಿಂದ ಮುಚ್ಚಲ್ಪಟ್ಟಿರುತ್ತದೆ. ಆದ್ದರಿಂದ ಎಲ್ಲಿ ನೋಡಿದಲ್ಲಿ ಅಜ್ಞಾನರೂಪಿ ಅಂಧಕಾರವು ಪಸರಿಸಿರುತ್ತದೆ. ಆತ್ಮ ಅನಾತ್ಮ ವಿಚಾರದಿಂದ ಈ ವಿಷಯವನ್ನು ಕುರಿತು ವಿವರಿಸಿ ನೋಡಬೇಕು. ವಿವರಣೆ: ನಿತ್ಯ ಪ್ರಕಾಶಮಾನನಾಗಿರುವ ಸೂರ್ಯನು ಗ್ರಹಣದ ಸಮಯದಲ್ಲಿ ರಾಹುವಿನಿಂದ ಗ್ರಸ್ತನಾಗುತ್ತಾನೆ. ಆಗ ಆಕಾಶದಲ್ಲಿ 4 ಕಡೆಗೆ ಕತ್ತಲೆ ವ್ಯಾಪಿಸುತ್ತದೆ ಎಂಬ ಪೌರಾಣಿಕ ಕಲ್ಪನೆ ಇರುತ್ತದೆ. ಈ ದೃಷ್ಟಾಂತದ ಉಪಯೋಗ ಮಾಡಿಕೊಂಡು ಶ್ರೀ ಸಮರ್ಥರು ಅನ್ನುವುದೇನೆಂದರೆ, ಮೂಲ ಆತ್ಮಸ್ವರೂಪವು ಸ್ವಯಂ ಪ್ರಕಾಶವಾಗಿರುತ್ತದೆ. ಆದರೆ ಆ ಸ್ವರೂಪದಲ್ಲಿ ಅಹಂಕಾರ ರೂಪಿ ರಾಹುವು ಉದಯವಾಗಿರುತ್ತಾನೆ. ಆ ರಾಹುವು ಅಜ್ಞಾನದಿಂದ ಸ್ವರೂಪದ ಮೇಲೆ ಆವರಣ ಹಾಕಿರುತ್ತಾನೆ. ಆದ್ದರಿಂದ ಜ್ಞಾನದ ಪ್ರಕಾಶವು ಲೋಪವಾಗುತ್ತದೆ. ಹಾಗೂ ಎಲ್ಲಿ ನೋಡಿದಲ್ಲಿ ಅಜ್ಞಾನರೂಪಿ ಕತ್ತಲೆಯೇ ವ್ಯಾಪಿಸಿದ್ದು ಅನುಭವಕ್ಕೆ ಬರುತ್ತದೆ. 2. ತಾತ್ಪರ್ಯವೇನೆಂದರೆ, ಮನುಷ್ಯ ಜೀವನದಲ್ಲಿ ಜ್ಞಾನ ಹಾಗೂ ಅಜ್ಞಾನ ಇವೆರಡೂ ಅನುಭವಕ್ಕೆ ಬರುತ್ತವೆ. ಮೂಲ ಸದ್ವಸ್ತು ಜ್ಞಾನ ಸ್ವರೂಪವಾಗಿರುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಆದರೆ ಆ ಜ್ಞಾನವನ್ನು ಮುಚ್ಚುವ ಅಜ್ಞಾನವೂ ಇರುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಅಜ್ಞಾನವು ಅಹಂಕಾರ ರೂಪದಿಂದ ಸಾಕಾರವಾಗುತ್ತದೆ. ಜ್ಞಾನದಂತೆ ಅದರ ವಿಸ್ತಾರವು ಕೂಡ ಆಕಾಶದಂತೆ ಅನಂತವಾಗಿ ಭಾಸಿಸುತ್ತದೆ. ಆದರೆ ಅವುಗಳಲ್ಲಿರುವ ವ್ಯತ್ಯಾಸವೇನೆಂದರೆ, ಜ್ಞಾನವು ಶಾಶ್ವತವಾಗಿರುತ್ತದೆ, ಆದರೆ ಅಜ್ಞಾನವು ಹಾಗಿರುವುದಿಲ್ಲ. ಮನುಷ್ಯನು ವಿಚಾರದಿಂದ ಇದನ್ನು ತಿಳಿದುಕೊಳ್ಳಬೇಕು. ಶ್ರೀರಾಮ ಸಮರ್ಥ. ಶ್ಲೋಕ 174. ಜಯ ಚಕ್ಷುಣೆ ಲಕ್ಷಿತಾ ಲಕ್ಷವೇನ, ಭವಾ ಭಕ್ಷಿತಾ ರಕ್ಷಿತಾ ರಕ್ಷವೇನ, ಕ್ಷಯಾತೀತತೋ ಅಕ್ಷಯೇ ಮೋಕ್ಷದೇತೋ, ದಯಾ ದಕ್ಷತೋ ಸಾಕ್ಷಿನೇ ಪಕ್ಷಗೇತೋ. ಭಾವಾರ್ಥ: ಪರಮಾತ್ಮ ವಸ್ತುವನ್ನು ಚರ್ಮಚಕ್ಷುವಿನಿಂದ ನೋಡುವ ಪ್ರಯತ್ನ ಮಾಡಿದರೆ ಅದನ್ನು ನೋಡಲಿಕ್ಕಾಗುವುದಿಲ್ಲ. ಜ್ಞಾನಚಕ್ಷುವಿನಿಂದ ಅದರ ದರ್ಶನವಾದರೆ ದೃಶ್ಯ ವಿಶ್ವವು ಲಯವಾಗುತ್ತದೆ. ಅದರ ರಕ್ಷಣೆ ಮಾಡಬೇಕೆಂದರೂ ಮಾಡಲಿಕ್ಕಾಗುವುದಿಲ್ಲ. ಆತ್ಮವು ಸ್ವತಃ ಅಕ್ಷಯವಾದುದರಿಂದ ಅದರ ದರ್ಶನವು ಅಕ್ಷಯವಾದ ಮೋಕ್ಷ ಕೊಡುತ್ತದೆ. ಅದು ದಯಾಮಯವಂತೂ ನಿಜವೇ ಇರುತ್ತದೆ. ಆದರೆ ಕೇವಲ ಸಾಕ್ಷಿಭಾವದಿಂದ ಆತ್ಮಜ್ಞಾನಿ ಮನುಷ್ಯನನ್ನು ಸಂರಕ್ಷಿಸುತ್ತದೆ. ವಿವರಣೆ 1. ಅಜ್ಞಾನ ದೃಷ್ಟಿಯು ಅತೀಂದ್ರಿಯವಾಗಿರುತ್ತದೆ. ಅಜ್ಞಾನ ದೃಷ್ಟಿಯು ಇಂದ್ರಿಯ ದೃಷ್ಟಿಯಾಗಿರುತ್ತದೆ. ಸ್ಥೂಲವಾದ ಅಜ್ಞಾನ ದೃಷ್ಟಿಯಿಂದ ದೃಶ್ಯವನ್ನು ನೋಡಲು ಬರುತ್ತದೆ. ಇಷ್ಟೇ ಅಲ್ಲದೆ ದೃಶ್ಯವನ್ನು ನೋಡಲು ಬರಬೇಕೆಂದೇ ಇಂದ್ರಿಯಗಳು ನಿರ್ಮಾಣವಾಗಿರುತ್ತವೆ. ಆತ್ಮಸ್ವರೂಪವು
ಅತ್ಯಂತ ಸೂಕ್ಷ್ಮ ಹಾಗೂ ವ್ಯಾಪಕವಾಗಿರುವುದರಿಂದ ಅದನ್ನು ನೋಡಲು ಇಂದ್ರಿಯಗಳು ಅಸಮರ್ಥವಾಗಿರುತ್ತವೆ. 2. ಅಜ್ಞಾನವನ್ನು ನಿವೃತ್ತಿಗೊಳಿಸುವುದೇ ಜ್ಞಾನದ ಕಾರ್ಯವಾಗಿರುತ್ತದೆ. ಜ್ಞಾನದಿಂದ ಅಜ್ಞಾನವು ನಿವೃತ್ತವಾಗುವಾಗ ಅದರೊಂದಿಗೆ ಅಜ್ಞಾನದ ಕಾರ್ಯವೂ ಕೂಡ ನಿರಸನವಾಗುತ್ತದೆ. ನಿರಂತರ ಪರಿವರ್ತನೆ ಹೊಂದುವ ದೃಶ್ಯ ವಿಶ್ವವು ಅಜ್ಞಾನದ ಕಾರ್ಯವಾಗಿರುತ್ತದೆ. ಆದ್ದರಿಂದ ಆತ್ಮಜ್ಞಾನವಾದ ಮೇಲೆ ಒಮ್ಮೆಲೆ ದೃಶ್ಯ ವಿಶ್ವದ ಅರ್ಥವೇ ಬದಲಾಗಿ ಹೋಗುತ್ತದೆ. ಅದು ಬದಲಾಗಬಾರದೆಂದರೂ ಶಕ್ಯವಿಲ್ಲ. 3. ಅಜ್ಞಾನಾವಸ್ಥೆಯಲ್ಲಿ ದೃಶ್ಯದಿಂದ ಆನಂದ ಪ್ರಾಪ್ತವಾಗುತ್ತದೆ ಎಂಬ ಭ್ರಮೆಯಿಂದ ಜೀವವು ದೃಶ್ಯದೊಂದಿಗೆ ಅಂಟಿಕೊಂಡಿರುತ್ತದೆ. ಆದರೆ ಜ್ಞಾನಾವಸ್ಥೆಯಲ್ಲಿ ಈ ಭ್ರಮೆ ಭಂಗವಾಗುವುದರಿಂದ ದೃಶ್ಯದ ಬಂಧನವು ದೂರವಾಗುತ್ತದೆ ಹಾಗೂ ಶಾಶ್ವತವಾದ ಸ್ವಾತಂತ್ರ್ಯ ಪ್ರಾಪ್ತವಾಗುತ್ತದೆ. 4. ಪರಮಾತ್ಮನು ದಯಾಳು ಆಗಿರುತ್ತಾನೆಂದು ಹೇಳುವುದರ ತಾತ್ಪರ್ಯವೇನೆಂದರೆ, ನಮ್ಮಲ್ಲಿ ಎಷ್ಟೊಂದು ಉತ್ಕಟತೆ ನಿರ್ಮಾಣವಾಗುತ್ತದೆಯೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವನಿಂದ ನಮಗೆ ಸಹಾಯ ಪ್ರಾಪ್ತವಾಗುತ್ತದೆ. ಆತ್ಮನು ಯಾವುದೇ ವ್ಯಕ್ತಿಯಾಗಿರುವುದಿಲ್ಲ. ಸಂಪೂರ್ಣ ದೃಶ್ಯವನ್ನು ಅಂತರ್ಯಾಮಿಯಾಗಿ ಧಾರಣೆ ಮಾಡಿರುವ ಪರಮಾತ್ಮನು ಪ್ರತಿಯೊಬ್ಬರ ಜೀವನದಲ್ಲಿ ಸಾಕ್ಷಿಭಾವದಿಂದ ಉಪಸ್ಥಿತನಿರುತ್ತಾನೆ. ಅವನ ಸಾಕ್ಷಿತ್ವದಲ್ಲಿ ಅತ್ಯಂತ ಧೈರ್ಯ ಹಾಗೂ ಸಮಾಧಾನಗಳಿರುತ್ತವೆ. ಥೋರಲ ದೇವ ಶೋಧೂನ ಬಾಹ. ಶ್ರೀರಾಮ ಸಮರ್ಥ. ಶ್ಲೋಕ 175. ವಿಧಿ ನಿರ್ಮಿತ ಲೀಹಿತೋ ಸರ್ವಭಾಳಿ, ಪರಿಲೀಹಿತ ಕೋಣ ತ್ಯಾಚೆ ಕಪಾಳಿ, ಹರುದಾಳಿತೋ ಲೋಕ ಸಂಹಾರ ಕಾಳಿ, ಪರಿಶೇವಟಿ ಶಂಕರ ಕೋಣದಾಳಿ. ಭಾವಾರ್ಥ: ಈ ಸೃಷ್ಟಿಯನ್ನು ನಿರ್ಮಾಣ ಮಾಡುವ ಬ್ರಹ್ಮದೇವನು ಪ್ರಾಣಿಗಳ ಹಣೆಯ ಮೇಲೆ ಅವುಗಳ ಭವಿಷ್ಯ ಬರೆದಿರುತ್ತಾನೆ. ಅಂಥ ಬ್ರಹ್ಮದೇವನ ಹಣೆಯ ಮೇಲೆ ಅವನ ಭವಿಷ್ಯ ಯಾರು ಬರೆದಿರುತ್ತಾರೆ? ವಿಶ್ವವನ್ನು ಸಂಹಾರ ಮಾಡುವ ಶ್ರೀಶಂಕರನು ಪ್ರಳಯ ಕಾಲದಲ್ಲಿ ವಿಶ್ವವನ್ನು ಸುಟ್ಟು ಹಾಕುತ್ತಾನೆ. ಆದರೆ ಆ ಶಂಕರನನ್ನು ಯಾರು ಸುಡುತ್ತಾರೆ? ವಿವರಣೆ: ಬ್ರಹ್ಮದೇವನು ವಿಶ್ವ ನಿರ್ಮಾಣ ಮಾಡುತ್ತಾನೆ, ವಿಷ್ಣು ಅದರ ಪಾಲನೆ ಮಾಡುತ್ತಾನೆ ಹಾಗೂ ಶ್ರೀಶಂಕರನು ಅದರ ಸಂಹಾರ ಮಾಡುತ್ತಾನೆಂಬುದು ಪೌರಾಣಿಕ ಕಥೆಯಾಗಿರುತ್ತದೆ. ವಿಶ್ವದ ವ್ಯವಹಾರದಲ್ಲಿ 3 ಅಂಗಗಳು ಕಂಡುಬರುತ್ತವೆ. ಅವ್ಯಕ್ತದಿಂದ ವ್ಯಕ್ತದಲ್ಲಿ ಅವತರಿಸುವುದು ಮೊದಲನೇ ಅಂಗ, ವ್ಯಕ್ತವಾದದ್ದು ಸರಿಯಾಗಿ ಬಾಳುವುದು 2ನೇ ಅಂಗ, ಅದರಂತೆ ಆ ವ್ಯಕ್ತವು ಪುನಃ ಅವ್ಯಕ್ತದಲ್ಲಿ ಲಯವಾಗುವುದು 3ನೇ ಅಂಗವಾಗಿರುತ್ತದೆ. ವಿಶ್ವದಲ್ಲಿ ಅತ್ಯಂತ ವ್ಯಾಪಕವಾಗಿ ನಡೆದಿರುವ ಈ 3 ಪ್ರಕ್ರಿಯೆಗಳು ಯುಗಾನುಯುಗಗಳಿಂದ ಅತ್ಯಂತ ಸೂತ್ರಬದ್ಧವಾಗಿ ನಡೆದಿರುತ್ತವೆ. ಆದ್ದರಿಂದ ಅವುಗಳ ಮೂಲದಲ್ಲಿ ವಿಶಿಷ್ಟ ದೇವತೆಗಳಿರುತ್ತವೆಂಬ ಕಲ್ಪನೆ ಮಾಡಿರುತ್ತಾರೆ. 2. ಆದರೆ ಆತ್ಮಾನಾತ್ಮವನ್ನು ಕುರಿತು ವಿಚಾರ ಮಾಡತೊಡಗಿದರೆ ಮೇಲೆ ಹೇಳಿದ ದೇವತೆಗಳ ಕಲ್ಪನೆಯು ದೋಷಪೂರ್ಣವಾಗಿರುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಮನುಷ್ಯನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ನಿರ್ಮಾಣವಾಗುವುದೇನೆಂದರೆ, ಬ್ರಹ್ಮದೇವನು ಎಲ್ಲವನ್ನೂ ನಿರ್ಮಾಣ ಮಾಡುತ್ತಾನೆ ಎಂಬುದೇನೋ ನಿಜ, ಆದರೆ ಅವನನ್ನು ಯಾರು ನಿರ್ಮಾಣ ಮಾಡುತ್ತಾರೆ? ಅದೇ ರೀತಿಯಾಗಿ ವಿಷ್ಣುವಿನ ಪಾಲನೆ ಯಾರು ಮಾಡುತ್ತಾರೆ ಹಾಗೂ ಶಂಕರನ ಸಂಹಾರ ಯಾರು ಮಾಡುತ್ತಾರೆ? ಕಾರ್ಯಕಾರಣ ಭಾವದ ಆಧಾರದಿಂದ ಈ ಪ್ರಶ್ನೆಗಳ ಉತ್ತರ ಹೇಳಬೇಕೆಂದರೆ ಈ 3 ದೇವತೆಗಳನ್ನು ನಿರ್ಮಾಣ ಮಾಡುವ ಶ್ರೇಷ್ಠವಾದ ಪರಮಾತ್ಮನೊಬ್ಬನು ಬೇರೆ ಇರಬೇಕೆಂದು ಅನ್ನಬೇಕಾಗುತ್ತದೆ. ಅವನೇ ಶ್ರೀ ಸಮರ್ಥರ ದೊಡ್ಡ ದೇವರು. ಶ್ರೀರಾಮ ಸಮರ್ಥ. ಶ್ಲೋಕ 176. ಜಗಿ ದ್ವಾದಶಾದಿತ್ಯ ತೇ ರುದ್ರ ಅಕ್ರ, ಅಸಂಖ್ಯಾತ ಸಂಖ್ಯಾ ಕರಿಕೋಣ ಶಕ್ರ, ಜಗಿ ದೇವ ಧುಂಡಾಳಿತ ಆಢಳೇನ, ಜನಿ ಮುಖ್ಯತೋ ಕೋಣ ಕೈಸಾ ಕಳೇನ. ಈ ವಿಶ್ವದಲ್ಲಿ 12 ಜನ ಆದಿತ್ಯರಿರುತ್ತಾರೆ, 11 ಜನ ರುದ್ರರಿರುತ್ತಾರೆ.
ಇಂದ್ರರ ಗಣನೆಯನ್ನು ಮಾಡಲಿಕ್ಕಾಗುವುದೇ ಇಲ್ಲ. ಈ ಎಲ್ಲ ದೇವತೆಗಳ ಸಮುದಾಯದಲ್ಲಿ ಮುಖ್ಯ ದೇವರನ್ನು ಶೋಧಿಸುತ್ತಾ ಹೋದರೆ ಅವನು ಕಾಣುವುದೇ ಇಲ್ಲ. ಸರ್ವ ದೇವತೆಗಳ ಮುಖ್ಯ ದೇವನು ಯಾರು ಹಾಗೂ ಹೇಗಿರುತ್ತಾನೆಂಬುದೇ ತಿಳಿಯುವುದಿಲ್ಲ. ವಿವರಣೆ: ವೇದ ವಾಂಗ್ಮಯದಲ್ಲಿ ಹಾಗೂ ಪುರಾಣಗಳಲ್ಲಿ ಅನೇಕ ಪ್ರಕಾರದ ದೇವರ ಹಾಗೂ ದೇವಿಯರ ವರ್ಣನೆ ಕಂಡುಬರುತ್ತದೆ. ಸಾಮಾನ್ಯ ಮನುಷ್ಯನ ದೃಷ್ಟಿಯಿಂದ ಅದು ಉಚಿತವಾಗಿದ್ದರೂ ಯಾರಿಗೆ ದೇವರ ಸೂಕ್ಷ್ಮ ಸ್ವರೂಪವನ್ನು ಕುರಿತು ವಿಚಾರ ಮಾಡಬೇಕಾಗಿರುತ್ತದೆಯೋ ಅವರ ದೃಷ್ಟಿಯಿಂದ ಅದು ಅತ್ಯಂತ ಅಪೂರ್ಣವಾಗಿರುತ್ತದೆ. ಸಾಮಾನ್ಯ ಮನುಷ್ಯನು ಸಕಾಮನಾಗಿರುತ್ತಾನೆ. ತನ್ನ ವಾಸನೆ ಪೂರ್ಣವಾಗಬೇಕೆಂದು ಅವನು ದೇವರ ನಾದಕ್ಕೆ ಬೀಳುತ್ತಾನೆ. ಅವನ ದೃಷ್ಟಿಯಲ್ಲಿ ದೇವರೆಂದರೆ ತನ್ನ ಮನಸ್ಸಿನಂತೆ ಕಾರ್ಯ ಸಾಧಿಸಿಕೊಡುವ ಒಂದು ದೈವತವೆಂದು ತಿಳಿದಿರುತ್ತಾನೆ. ವೇದಗಳಲ್ಲಿ ಯಾವ ಲೋಕಪ್ರಿಯ ದೇವತೆಗಳು ಕಂಡುಬರುತ್ತವೆಯೋ ಅವುಗಳಲ್ಲಿ ಆದಿತ್ಯ, ರುದ್ರ, ಇಂದ್ರ ಮುಂತಾದವರ ಉಲ್ಲೇಖಗಳನ್ನು ಶ್ರೀ ಸಮರ್ಥರು ಈ ಶ್ಲೋಕದಲ್ಲಿ ಮಾಡಿರುತ್ತಾರೆ. 2. ಮನುಷ್ಯನಿಗೆ ಹೊಳೆದ ಭವ್ಯ ಹಾಗೂ ದಿವ್ಯ ಕಲ್ಪನೆಗಳಲ್ಲಿ ದೇವರ ಕಲ್ಪನೆಯು ಎಲ್ಲಕ್ಕಿಂತಲೂ ದಿವ್ಯವಾಗಿರುತ್ತದೆ. ಸಂತರ ಅನುಭವಕ್ಕೆ ಬರುವ ದೇವರು ಬೇರೆಯೇ ಆಗಿರುತ್ತಾನೆ. ಅವನು ಸಚ್ಚಿದಾನಂದ ಸ್ವರೂಪನಾಗಿದ್ದು ದೇವರ ದೇವನಾಗಿರುತ್ತಾನೆ. ಇವನೇ ಮುಖ್ಯ ದೇವನಾಗಿರುತ್ತಾನೆ. ಜಗತ್ತಿನಲ್ಲಿಯ ದೃಶ್ಯಗಳ ವ್ಯಾಪ್ತಿಯಲ್ಲಿ ಅವನನ್ನು ಹುಡುಕಿದರೆ ಅವನು ಹೇಗೆ ಸಿಗಬಲ್ಲನು? ಅವನ ಶೋಧವನ್ನು ಮೊದಲು ಸ್ವತಃದ ಅಂತರಂಗದಲ್ಲಿ ಮಾಡಿ ಅನಂತರ ವಿಶ್ವದ ಅಂತರಂಗದಲ್ಲಿ ಮಾಡಬೇಕಾಗುತ್ತದೆ. ಶ್ರೀರಾಮ ಸಮರ್ಥ. ಶ್ಲೋಕ 177. ತುಟೇನ ಫುಟೇನ ಕದಾ ದೇವರಾಣ, ಚಳೇನ ಢಳೇನ ಕದಾ ದೈನ್ಯವಾಣ, ಕಳೇನ ವಳೇನ ಕದಾ ಲೋಚನಾಸಿ, ವಸೇನ ದಿಸೇನ ಜನಿ ಮೀಪಣಾಸಿ. ಮುಖ್ಯ ದೇವರು ಅಂದರೆ ಪರಮಾತ್ಮನು ಎಂದು ಹರಿಯುವುದಿಲ್ಲ, ಒಡೆಯುವುದಿಲ್ಲ, ಅಲುಗಾಡುವುದಿಲ್ಲ, ಸರಿದಾಡುವುದಿಲ್ಲ. ಅವನು ಎಂದೂ ಚರ್ಮಚಕ್ಷುಗಳಿಗೆ ಗೋಚರನಾಗುವುದಿಲ್ಲ. ದೇಹಾಭಿಮಾನವುಳ್ಳವರಿಗೆ ಅವನ ಅಸ್ತಿತ್ವವು ಅನುಭವಕ್ಕೆ ಬರುವುದಿಲ್ಲ. ವಿವರಣೆ: ವಾಸ್ತವಿಕವಾಗಿ ದೇವರು ದಿವ್ಯತೆಯ ಅನುಭವವಾಗಿರುತ್ತಾನೆ. ಅಥವಾ ಸದ್ವಸ್ತುವಿನ ಜ್ಞಾನದ ಪ್ರಕಾಶವೇ ನಿಜವಾದ ದೇವರೆಂದು ತಿಳಿಯಬೇಕು. ಜ್ಞಾನವೇನೂ ಪಂಚಭೂತಾತ್ಮಕ ಜಡ ದೃಶ್ಯ ವಸ್ತುವಾಗಿರುವುದಿಲ್ಲ. ಆದ್ದರಿಂದ ದೃಶ್ಯವಸ್ತುಗಳ ಗುಣಧರ್ಮಗಳ ಸ್ಪರ್ಶವು ತಪ್ಪಿಯೂ ಕೂಡ ದೇವರಿಗಾಗುವುದಿಲ್ಲ. ದೇವರು ಎಂದೂ ಹರಿಯುವುದಿಲ್ಲ ಅಥವಾ ಒಡೆಯುವುದಿಲ್ಲ, ಎಂದೂ ಅಲುಗಾಡುವುದಿಲ್ಲ ಅಥವಾ ಸ್ಥಾನಭ್ರಷ್ಟವಾಗುವುದಿಲ್ಲ. ಅವನು ಪೂರ್ಣವೇ ಆಗಿರುವುದರಿಂದ ಅವನಿಗೆ ಯಾವುದೇ ಕಾಲದಲ್ಲಿ ಯಾವುದೇ ವಸ್ತುವಿನ ನ್ಯೂನತೆ ಉಂಟಾಗುವುದಿಲ್ಲ. ಅವನು ಮನುಷ್ಯನಂತೆ ಯಾವುದೇ ವ್ಯಕ್ತಿ ಆಗಿರುವುದಿಲ್ಲ. ದೇವರು ಅವನೂ ಅಲ್ಲ, ಅವಳೂ ಅಲ್ಲ. ದೇವರೆಂದರೆ ಕೇವಲ ಅಸ್ತಿತ್ವನಾಗಿರುತ್ತಾನೆ. 2. ನಮಗೆ ದೃಶ್ಯ ಎಷ್ಟೊಂದು ಸತ್ಯವೆನಿಸುವುದೆಂದರೆ ಮನುಷ್ಯ ಜೀವನದಲ್ಲಿಯೇ ಎಲ್ಲ ವಸ್ತುಗಳನ್ನು, ವ್ಯಕ್ತಿಗಳನ್ನು, ಅನುಭವಗಳನ್ನು ಹಾಗೂ ಮೂಲ್ಯಗಳನ್ನು ನಾವು ದೃಶ್ಯದ ಅಂದರೆ ಇಂದ್ರಿಯಗಳ ಕಕ್ಷೆಯಲ್ಲಿ ತರುವ ಪ್ರಯತ್ನ ಮಾಡುತ್ತೇವೆ. ದೇವರು ಅನುಭವಿಸುವ ವಿಷಯವಾಗಿರುತ್ತಾನೆಂಬುದು ತಿಳಿದರೂ ಕೂಡ ಆ ದೇವರನ್ನು ನೋಡಬೇಕೆಂಬ ಮಾತು ಆಡುತ್ತೇವೆ. ದೇವರನ್ನು ಚರ್ಮಚಕ್ಷುಗಳಿಂದ ಎಂದೂ ನೋಡಲಿಕ್ಕಾಗುವುದಿಲ್ಲ. ಜಗತ್ತಿನಲ್ಲಿ ಅಹಂಭಾವದ ಸತ್ಯ ಇರುವವರೆಗೆ ದೇವರ ಅಸ್ತಿತ್ವವು ಅನುಭವಕ್ಕೆ ಬರುವುದಿಲ್ಲ. ದೇವರ ಅಸ್ತಿತ್ವವು ಅನುಭವಕ್ಕೆ ಬರತೊಡಗಿತೆಂದರೆ ಅಹಂಭಾವವು ಜೀವಂತ ಉಳಿಯಲು ಶಕ್ಯವಿಲ್ಲ. ಅಹಂಭಾವವು ಹೊರಗೆ ನೋಡುತ್ತದೆ. ದೇವರನ್ನು ನೋಡುವುದಕ್ಕಾಗಿ ಒಳಗೆ ಇಳಿಯಬೇಕಾಗುತ್ತದೆ. ಶ್ರೀರಾಮ ಸಮರ್ಥ. ಶ್ಲೋಕ 178. ಜಯ ಮಾನಲ ದೇವತೋ ಪೂಜಿತಾ ಹೇ, ಪರಿದೇವ ಶೋಧೂನಿ ಕೋಣೀನ ಪಾಹಿ, ಜಗಿ ಪಾಹತಾ ದೇವ ಕೋಟ್ಯಾನುಕೋಟಿ,
ಜಯ ಮಾನಲಿ ಭಕ್ತಿ ಜಯ ತೇಚಿ ಮೂಠಿ. ಯಾರಿಗೆ ದೇವರು ಸೇರುತ್ತಾರೋ ಅವರು ಆ ದೇವರ ಪೂಜೆ ಅರ್ಚನೆ ಮಾಡುತ್ತಾರೆ. ನಿಜವಾದ ದೇವರನ್ನು ಯಾರೂ ಶೋಧಿಸಿ ನೋಡುವುದಿಲ್ಲ. ಜಗತ್ತಿನಲ್ಲಿ ನೋಡಿದರೆ ಅಸಂಖ್ಯ ದೇವರುಗಳು ಇರುತ್ತವೆ. ಯಾರಿಗೆ ಯಾವ ದೇವರ ಭಕ್ತಿ ಸೇರುತ್ತದೆಯೋ ಅವರು ಅದೇ ದೇವರನ್ನು ಶ್ರೇಷ್ಠವೆಂದು ತಿಳಿಯುತ್ತಾರೆ. ವಿವರಣೆ: ಉಪಾಸನಾ ಶಾಸ್ತ್ರಕ್ಕನುಸಾರವಾಗಿ ಜನರು ಸಾತ್ವಿಕ, ರಾಜಸ ಹಾಗೂ ತಾಮಸ ಸ್ವಭಾವದವರಾಗಿರುತ್ತಾರೆ. ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಸ್ವಭಾವಕ್ಕನುಸಾರವಾಗಿ ಸಾತ್ವಿಕ, ರಾಜಸ ಹಾಗೂ ತಾಮಸ ದೇವರು ಸೇರುತ್ತಾರೆ. ಆದ್ದರಿಂದ ಜನರು ತಮಗೆ ಸೇರುವ ದೇವರ ಸಗುಣಮೂರ್ತಿಯ ಪೂಜೆ ಅರ್ಚನೆ ಮಾಡುತ್ತಾರೆ. ದೇವರಿಗೆ ಸೇರುವುದನ್ನು ಅರ್ಪಿಸುತ್ತಾರೆ. ಕೆಲವು ದೇವತೆಗಳಿಗೆ ಮದ್ಯ ಹಾಗೂ ಮಾಂಸಗಳ ನೈವೇದ್ಯ ಬೇಕಾಗುತ್ತದೆಂಬುದು ಎಲ್ಲರಿಗೂ ತಿಳಿದಿರುತ್ತದೆ. ದೇವರ ಪೂಜೆ ಅರ್ಚನೆ ಮಾಡುವವರಾರೂ ನಿಜವಾದ ದೇವರನ್ನೇನು ಶೋಧ ಮಾಡುವುದಿಲ್ಲ. ಯಾವ ದೇವರಿಗೆ ನಮ್ಮಂತೆ ವ್ಯಸನಗಳಿರುತ್ತವೆಯೋ ಅವರು ನಿಜವಾದ ದೇವರಾಗಬಲ್ಲರೇ? ಮನುಷ್ಯನು ಈ ವಿಚಾರವನ್ನೇ ಮಾಡುವುದಿಲ್ಲ. 2. ಸಮಾಜದಲ್ಲಿ ಪ್ರಚಲಿತವಾಗಿದ್ದ ದೇವರುಗಳನ್ನು ಹಾಗೂ ಸಭ್ಯರಲ್ಲಿರುವ ದೇವರುಗಳ ಸಂಖ್ಯೆ ನೋಡಿದರೆ ಆಶ್ಚರ್ಯವೆನಿಸುತ್ತದೆ. ವಿಶೇಷತಃ ಭಾರತದಲ್ಲಿ ಈ ಸಂಗತಿಯು ಪ್ರಕರ್ಷವಾಗಿ ದೃಷ್ಟಿಗೋಚರವಾಗುತ್ತದೆ. ಹಿಂದಿನ ಕಾಲದಲ್ಲಿ ವೈದಿಕ ದೇವತೆಗಳು ಲೋಕಪ್ರಿಯರಾಗಿದ್ದರು. ಅನಂತರ ಪೌರಾಣಿಕ ದೇವರುಗಳು ಲೋಕಪ್ರಿಯರಾದರು. ಮಧ್ಯಂತರದಲ್ಲಿ ಪರಧರ್ಮದಲ್ಲಿಯ ಸಾಧು ಹಾಗೂ ದೇವತೆಗಳ ಪೂಜೆ ಅರ್ಚನೆಯು ಪ್ರಚಲಿತವಾಯಿತು. ಸಮಾಜದ ಮನಸ್ಸಿನಲ್ಲಿಯ ಈ ಎಲ್ಲ ಗೊಂದಲವನ್ನು ನೋಡಿ ಶ್ರೀ ಸಮರ್ಥರಂಥ ಸಮಾಜೋನ್ಮುಖ ಸಂತರಿಗೆ ಬಹಳ ಅಸಮಾಧಾನವೆನಿಸುತ್ತದೆ. ಆದ್ದರಿಂದ ಸಾಮಾನ್ಯ ಜನರು ನಿಜವಾದ ದೇವರು ಯಾರು ಹಾಗೂ ಅವನು ಹೇಗೆ ಇರುತ್ತಾನೆ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕೆಂಬುದರ ಬಗ್ಗೆ ದೃಢಪಡಿಸುತ್ತಾರೆ. ಶ್ರೀರಾಮ್ ಸಮರ್ಥ ಶ್ಲೋಕ 179. तिनी लोक जेथून निर्माण झाले, तया देवरायासी कोणी न बोले, जगी थोरला देव तो चोरलासे, गुरुवीण तो ಸರ್ವಥಾಹಿ ನ ದೀಸೆ. ಈ ಲೋಕವು ಯಾರಿಂದ ನಿರ್ಮಾಣವಾಗಿರುತ್ತದೆಯೋ ಆ ಪರಮಾತ್ಮನ ಶೋಧ ಯಾರೂ ಮಾಡುವುದಿಲ್ಲ. ದೇವರ ದೇವನಾದ ಪರಮಾತ್ಮನು ಅತ್ಯಂತ ಸೂಕ್ಷ್ಮನಾಗಿರುವುದರಿಂದ ಗುಪ್ತನಾಗಿರುತ್ತಾನೆ. ಸದ್ಗುರುಗಳ ಮಾರ್ಗದರ್ಶನದ ಹೊರತು ಅವನು ಅನುಭವಕ್ಕೆ ಬರುವುದಿಲ್ಲ. ವಿವರಣೆ: ಮನುಷ್ಯನ ಬುದ್ಧಿಯು ದೇಶ, ಕಾಲ, ನಿಮಿತ್ತಗಳ ಬಂಧನಗಳಲ್ಲಿಯೇ ಕಾರ್ಯಕ್ಷಮತೆ ಉಳ್ಳದ್ದಾಗಿರುತ್ತದೆ. ಯಾವುದೇ ಘಟನೆಯಾದರೂ ಅದನ್ನು ಕುರಿತು ವಿಚಾರ ಮಾಡುವಾಗ ಅದರ ಸ್ಥಳ, ಕಾಲ ಹಾಗೂ ನಿಮಿತ್ತದ ಅಂದರೆ ಕಾರಣದ ವಿಷಯವಾಗಿ ಬುದ್ಧಿಯು ವಿಚಾರ ಮಾಡುತ್ತದೆ. ವಿಶೇಷತಃ ಘಟನೆಯ ಕಾರಣದ ಶೋಧ ಮಾಡುವಲ್ಲಿ ಬುದ್ಧಿಗೆ ವಿಶೇಷ ರಸಾನುಭೂತಿಯಾಗುತ್ತದೆ. ಆದ್ದರಿಂದ ವಿಶ್ವದ ಕಾರಣವನ್ನು ಶೋಧ ಮಾಡದ ಹೊರತು ಬುದ್ಧಿಗೆ ಸ್ವಸ್ಥತೆ ಅನಿಸುವುದಿಲ್ಲ. ಕೊನೆಗೆ ಸಚ್ಚಿದಾನಂದ ಪರಮಾತ್ಮನಲ್ಲಿ ವಿಶ್ವದ ಮೂಲ ಕಾರಣವು ದೃಷ್ಟಿಗೋಚರವಾಗುತ್ತದೆ. 2. ಸಾಮಾನ್ಯ ಮನುಷ್ಯನ ಬುದ್ಧಿಯಲ್ಲಿ ಬಹಳಷ್ಟು ಸಾಮರ್ಥ್ಯವಿರುವುದಿಲ್ಲ. ಸಾಮಾನ್ಯ ಹಾಗೂ ಸಣ್ಣ ಘಟನೆಗಳ ಕಾರಣಗಳನ್ನು ಶೋಧಿಸುವುದರಲ್ಲಿ ಮನುಷ್ಯನಿಗೆ ಬಹಳಷ್ಟು ಶ್ರಮವಾಗುವುದಿಲ್ಲ. ಆದರೆ ಸಂಪೂರ್ಣ ವಿಶ್ವವನ್ನು ಕಣ್ಣು ಮುಂದೆ ಇಟ್ಟುಕೊಂಡು ತ್ರೈಲೋಕ್ಯದ ಮೂಲ ಕಾರಣ ಶೋಧಿಸುವ ಜಿಗುಟುತನದ ಆಳ ಹಾಗೂ ವ್ಯಾಪಕತೆಯು ಮನಬುದ್ಧಿಯಲ್ಲಿ ಇರುವುದಿಲ್ಲ. ಆದ್ದರಿಂದ ತ್ರೈಲೋಕ್ಯ ಸ್ವಾಮಿಯಾದ ಪರಮಾತ್ಮನ ವಿಚಾರವನ್ನು ಯಾರೂ ಮಾಡುವುದಿಲ್ಲ. 3. ನಿತ್ಯ ಜೀವನದಲ್ಲಿ ದೃಶ್ಯ ಘಟನೆಗಳ ಕಾರಣವು ಸಾಮಾನ್ಯವಾಗಿ ದೃಶ್ಯವಾಗಿರುತ್ತದೆ. ಆ ಕಾರಣವು ಅದೃಶ್ಯವಾಗಿರಲು ಶಕ್ಯವಿರುತ್ತದೆ. ಆದರೆ ಸೂಕ್ಷ್ಮದಲ್ಲಿ ಪ್ರವೇಶಿಸುವ ಶಕ್ತಿ ಇಲ್ಲದ ಬುದ್ಧಿಯು ಅದರ ಆಚೆಗೆ ಹೆಜ್ಜೆ ಹಾಕಲಾರದು. ಪರಮಾತ್ಮನು ಅತ್ಯಂತ ಸೂಕ್ಷ್ಮನಾಗಿರುವುದರಿಂದ ದೃಶ್ಯಾದೃಶ್ಯಗಳ ಗೊಂದಲದಲ್ಲಿ ವ್ಯವಹರಿಸುವ ಬುದ್ಧಿಗೆ ಅವನು ಅನಾಕಲೀನನಾಗಿರುತ್ತಾನೆ. ಸೂಕ್ಷ್ಮದಲ್ಲಿ ಸ್ವಚ್ಛಂದವಾಗಿ ವಿಹಾರ ಮಾಡುವ ವಿದ್ಯೆಯು
ಸಂತರ ಹತ್ತಿರವೇ ಇರುತ್ತದೆ. ಆ ವಿದ್ಯೆಯನ್ನು ಸಂಪಾದಿಸುವುದಕ್ಕಾಗಿ ಒಬ್ಬ ಸಂತರ ಶಿಷ್ಯತ್ವವನ್ನು ಸ್ವೀಕಾರ ಮಾಡುವುದು ಅವಶ್ಯವಾಗಿರುತ್ತದೆ. ಸಂತರ ಶಿಷ್ಯತ್ವ ಸ್ವೀಕಾರ ಮಾಡುವುದರಿಂದ ಕಡಿಮೆ ಶ್ರಮದಿಂದ ಬಹಳ ದೊಡ್ಡ ಲಾಭವಾಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ. ಶ್ರೀರಾಮ ಸಮರ್ಥ. ಸದ್ಗುರು ಕೋಣಾಸ್ಮಳಾವೆ. ಶ್ರೀರಾಮ ಸಮರ್ಥ. ಶ್ಲೋಕ 180. ಗುರು ಪಾಹತ ಪಾಹತ ಲಕ್ಷ ಕೋಟಿ. ಬಹುಸಾಲ ಮಂತ್ರಾವಳಿ ಶಕ್ತಿ ಮೋಠಿ. ಮನಿ ಕಾಮನಾ ಚೇಟಕೆ ಧಾತ ಮಾತ. ಜನಿ ವ್ಯರ್ಥರೇ ತೋ ನಮೇ ಮುಕ್ತಿದಾತ. ಭಾವಾರ್ಥ: ಸಮಾಜದಲ್ಲಿ ನಿಶ್ಚಿತವಾಗಿ ಅನಂತ ಪ್ರಕಾರದ ಗುರುಗಳು ಕಂಡುಬರುತ್ತಾರೆ. ಅವರ ಹತ್ತಿರ ವಿವಿಧ ಪ್ರಕಾರದ ಮಂತ್ರಗಳಿರುತ್ತವೆ, ಅನೇಕ ಪ್ರಕಾರದ ದೊಡ್ಡ ಶಕ್ತಿಗಳಿರುತ್ತವೆ. ಆದರೆ ಅವರ ಅಂತರಂಗದಲ್ಲಿ ವಾಸನೆಗಳು ತುಂಬಿರುತ್ತವೆ. ಆದ್ದರಿಂದ ಅವುಗಳನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕಾಗಿ ಅವರು ಅನೇಕ ಕ್ರಿಯೆಗಳನ್ನು ಮಾಡುತ್ತಾರೆ, ಅಲ್ಲದೆ ಸುಳ್ಳು ಸತ್ಯ ಹೇಳುತ್ತಾರೆ. ಇಂಥ ಗುರುಗಳು ಭಗವಂತನ ದರ್ಶನ ಮಾಡಿಸಿಕೊಡಲಾರರು. ಅವರು ಗುರುಪದಕ್ಕೆ ಯೋಗ್ಯರಾಗಿರುವುದಿಲ್ಲ. ವಿವರಣೆ: ಗುರುತನದ ಆಡಂಬರವು ಭಾರತೀಯ ಅಧ್ಯಾತ್ಮ ಜೀವನದ ಒಂದು ಅತ್ಯಂತ ಪ್ರಾಚೀನ ರೋಗವಾಗಿರುತ್ತದೆ. ಅದು ಭಾರತೀಯ ಆಧ್ಯಾತ್ಮದ ಕ್ಯಾನ್ಸರ್ ಆಗಿರುತ್ತದೆ. ಬಹಳಷ್ಟು ಕಡೆಗೆ ರೋಗ ಬೆಳೆಯಲು ಜನರ ಅಜ್ಞಾನವೇ ಕಾರಣವಾಗಿರುತ್ತದೆ. ಯಾರಾದರೂ ವಸ್ತ್ರ ಬದಲಿಸಿ ಬಹಳಷ್ಟು ಸಮಯ ಕಣ್ಣು ಮುಚ್ಚಿ ಕುಳಿತುಕೊಳ್ಳತೊಡಗಿದನೆಂದರೆ ಜನರು ಅವನನ್ನು ಸಾಧುವೆಂದು ತಿಳಿಯುತ್ತಾರೆ. ಪ್ರಾಪಂಚಿಕ ವಾಸನೆಗಳು ಪೂರ್ಣವಾಗಬೇಕೆಂದು ಉತ್ತಮ ಸುಶಿಕ್ಷಿತ ಸ್ತ್ರೀ ಪುರುಷರು ಅವರ ಸೇವೆ ಮಾಡತೊಡಗುತ್ತಾರೆ. ನಿಜವಾದ ಸಾಧುತ್ವವು ಹೇಗೆ ಇರುತ್ತದೆಂಬುದನ್ನು ಹೇಗೆ ತಿಳಿಯುವುದು? ಮನುಷ್ಯನ ಮಾತುಕತೆಗಳಲ್ಲಿ ಅದರ ಪ್ರತಿಬಿಂಬ ಹೇಗೆ ಬೀಳುತ್ತದೆ ಎಂಬುದರ ವಾಸ್ತವಿಕ ಕಲ್ಪನೆಯು ಯಾರಿಗೂ ಇರುವುದಿಲ್ಲ. ಈ ಅಜ್ಞಾನದ ಪರಿಣಾಮ ಹೇಗೆ ಆಗಿರುವುದೆಂದರೆ, ಸ್ವಲ್ಪ ತಪಶ್ಚರ್ಯ ಸಂಭವಿಸಿ ಏನಾದರೂ ಅತೀಂದ್ರಿಯ ಶಕ್ತಿ ಪ್ರಾಪ್ತವಾದ ಬಹಳಷ್ಟು ಜನರು ಗುರುಪದದ ವ್ಯವಸಾಯವನ್ನೇ ಮಾಡುತ್ತಾರೆ. 2. ವ್ಯವಸಾಯದ ಪ್ರಥಮಾವಸ್ಥೆಯಲ್ಲಿ ಗುರುಪದದ ತೇಜ ಬೆಳಗುತ್ತದೆ. ಆದರೆ ಜನರ ನಾದಕ್ಕೆ ಬೀಳುವುದರಿಂದ ಗುರುವಿನ ಸಾಧನೆ ಶಿಥಿಲವಾಗುತ್ತದೆ. ಅನಂತರ ನಿಧಾನವಾಗಿ ಸಾಮರ್ಥ್ಯ ಕ್ಷೀಣವಾಗುತ್ತದೆ. ಇದಕ್ಕಿಂತಲೂ ಹೆಚ್ಚಾಗಿ ತನ್ನ ವಾಸನೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕಾಗಿ ಅವನು ಏನೇನಾದರೂ ಕ್ರಿಯೆ ಮಾಡುತ್ತಾನೆ ಹಾಗೂ ಇಲ್ಲ ಸಲ್ಲದ ಮಾತು ಹೇಳಿ ಜನರನ್ನು ಮರಳುಗೊಳಿಸುತ್ತಾನೆ. ಅವನ ಸಹವಾಸದಿಂದ ಭಗವಂತನ ದರ್ಶನವಾಗುವುದು ಶಕ್ಯವಿಲ್ಲದ್ದರಿಂದ ಗುರುವೆಂಬ ಭಾವದಿಂದ ಅವನು ಅಯೋಗ್ಯನೇ ಆಗಿರುತ್ತಾನೆಂದು ತಿಳಿಯಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಉಪಾಸನೆ ಲಾಧೃತಾಲವಾವೆ. ಭೂದೇವ ಸಂತಾಸಿ ಸದಾಲವಾವೆ. ಸತ್ಕರ್ಮಯೋಗೇ ವಯಗಾಲವಾವೆ. ಸರ್ವಾಮುಖಿ ಮಂಗಲ ಬೋಲವ. ಸೀತಾಕಾಂತ ಸ್ಮರಣ.